ತ್ವಂ ಅಹಂ ಇದಂ ಇತೀಯಂ ಕಲ್ಪನಾ ಬುದ್ಧಿದೋಷಾತ್ ಪ್ರಭವತಿ ಪರಮಾತ್ಮನಿ ಅದ್ವಯೇ ನಿರ್ವಿಶೇಷೆ ಪ್ರವಿಲಸತಿ ಸಮಾಧಾವಸ್ಯ ಸರ್ವೋ ವಿಕಲ್ಪಃ ವಿಲಯನಂ ಉಪಗಚ್ಚೇತ್ ವಸ್ತು ತತ್ವಾವಧೃತ್ಯ. ಎಷ್ಟು ಇದು ವಾಕ್ಯ ಪರಿಚ್ಛೇದ ಅಂತ ಕರೀತಾರೆ. ಅಂದ್ರೆ ವಾಕ್ಯಗಳನ್ನು ಬಿಡಿಸ್ತಕ್ಕಂಥದ್ದು. ತ್ವಮಹಮಿದಮಿತೀಯಂ ಕಲ್ಪನಾ ಬುದ್ಧಿದೋಷಾತ್ ಪ್ರಭವತಿ ಪರಮಾತ್ಮನಿ ಅದ್ವಯೇ ನಿರ್ವಿಶೇಷೇ ಪ್ರವಿಲಸತಿ ಸಮಾಧಾವಸ್ಯ ಸರ್ವೋ ವಿಕಲ್ಪಃ ವಿಲಯನಂ ಉಪಗಚ್ಚೇತ್ ವಸ್ತು ತತ್ವಾವಧೃತ್ಯ. ತ್ವಂ ಅಂದ್ರೆ ನೀನು, ಅಹಂ ಅಂದ್ರೆ ನಾನು, ಇದಂ ಅಂದ್ರೆ ಇದು ಅಂತ. ನಾನು ನೀನು ಇದು ಅಂತ. ಪ್ರಥಮ ಪುರುಷ, ದ್ವಿತೀಯ ಪುರುಷ, ವಸ್ತು ನಿರ್ದೇಶನ ಅಂತ ಮೂರು ಮಾಡಿದ್ದೀರ. ತ್ವಂ ಅಹಂ ಇದಂ ಇತೀಯಂ ಕಲ್ಪನಾ ಬುದ್ಧಿದೋಷಾತ್. ನಾನು ನೀನು ಇದು ಅದು ಅಂತಕ್ಕಂಥದ್ದು. ಇತೀಯಂ ಅಂದ್ರೆ ಬಹುವಚನ, ಈ ರೀತಿಯಾಗಿ ಅಂತ ಕೊಡಗಿದೆ. ಈ ಎಲ್ಲ ಏನು ನಾವು ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ, ಇದೆಲ್ಲವೂ ಕೂಡ ಕಲ್ಪನಾ ಬುದ್ಧಿ ದೋಷ ಅಂದ್ರೆ ಕಲ್ಪಾತ್ಮಕವಾದ ಬುದ್ಧಿಯ ದೋಷದಿಂದ ಈ ರೀತಿಯಾಗಿರ್ತಕ್ಕಂತಹ ಭೇದ ಪ್ರಭೇದಗಳು. ಪ್ರಭವತಿ ಪರಮಾತ್ಮನಿ ಅದ್ವಯೇ ನಿರ್ವಿಶೇಷೇ. ಸೊ ಪ್ರಭವತಿ ಪರಮಾತ್ಮನೇ ಅದ್ವಯ ನಿರ್ವಿಶೇಷಿ. ಆದರೆ ಯಾರು ಅಕಲ್ಪ ಸ್ಥಿತಿಯಲ್ಲಿ ಇದ್ದಾರೋ ಆ ಪರಮಾತ್ಮ ತತ್ವವನ್ನ ಏಕ ಅದ್ವಯ ಅಂದ್ರೆ ದ್ವೈತ ಇಲ್ಲದೆ ಇರ್ತಕ್ಕಂತಹ ಸ್ಥಿತಿಯನ್ನ ಯಾವನ್ನು ತಿಳ್ಕೊಂಡಿದ್ದಾನೋ, ಈ ಎಲ್ಲವನ್ನ ನಿರ್ವಿಶೇಷ ಮಾಡಿ, ಅಂದ್ರೆ ಈ ಕಲ್ಪನೆ ಎಲ್ಲ ನಿರ್ವಿಶೇಷ ಮಾಡಿ ಯಾರು ಆ ಪರಮಾತ್ಮನ ಸ್ಥಿತಿಯನ್ನ ಪ್ರವೇಶ ಮಾಡತಕ್ಕಂತಹ ಮನೋಸ್ಥಿತಿಯನ್ನ ಹೊಂದಿದ್ದಾನು, ಸೊ ಪ್ರವಿಲಸತಿ ಸಮಾಧಾನಸ್ಯ ಸರ್ವಃ ವಿಕಲ್ಪಃ. ಪರಮಾತ್ಮನೇ ಅದ್ವಯೇ ಅಂದ್ರೆ ಯಾರಿಗೆ ಪರಮಾತ್ಮನ ಒಂದು ಸ್ಥಿತಿ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ಇದೆಯೋ, ಅದ್ವಯ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಾನೋ, ಈ ಎಲ್ಲ ಸರ್ವ ವಿಕಲ್ಪ ವಿಲಯನಂ ಉಪಗಚ್ಚೆ ಅಂದ್ರೆ ಈ ಎಲ್ಲ ವಿಕಲ್ಪಗಳು ವಿಲಯನಂ ಅಂತಂದ್ರೆ ಅದರಲ್ಲಿ ಲಯವಾಗಿ, ಯಾವುದ್ರಲ್ಲಿ ಲಯವಾಗಿ? ಆ ಮನಸ್ಸಿನಲ್ಲಿ ಲಯವಾಗ್ತವೆ. ಮನಸ್ಸು ಅಂತಂದ್ರೆ ಇಲ್ಲಿ ನಾರ್ಮಲ್ ಮೈಂಡ್ ಅಂತ ತಗೋಬೇಡಿ. ಮನಸ್ಸು ಅಂತಂದ್ರೆ ವಿಕಲ್ಪಗಳನ್ನ ದಾಟಿರ್ತಕ್ಕಂತಹ ಮನಸ್ಸು. ಅಲ್ಲಿ ಏನ್ ಮಾಡ್ತದೆ? ಎಲ್ಲವನ್ನಲ್ಲಿ ಲಯ ಮಾಡಿಕೊಳ್ತದೆ. ಅದು ವಸ್ತು ತತ್ವಾವಧೃತ್ಯ ಅಂತ ಅಲ್ಲಿ ಪ್ರಕಾಶಿಸುವಂತಹ ಬೆಳಕಿನಲ್ಲಿ, ಎಲ್ಲಿ ಯಾವಾಗ ಮನಸ್ಸು ಈ ವಿಕಲ್ಪಗಳನ್ನ ದಾಟಿ ಹೋಗುತ್ತೆ, ಆಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾವುದು ನಾವು ಪಂಚದಶಿಯಲ್ಲಿ ಬಿಂಬ ಅಂತ ಹೇಳ್ತೀವಿ, ಆ ಬಿಂಬ ಅಂತಕ್ಕಂತಹದ್ದು ಇಲ್ಲಿ ಅಂತಃಕರಣದ ದೋಷದಿಂದ ಪ್ರತಿಬಿಂಬದಲ್ಲಿ ಈ ವಿಕಲ್ಪಗಳ ಜೊತೆಗಿರ್ತಕ್ಕಂತಹ ಪ್ರತಿಬಿಂಬ ಕಾಣುತ್ತೆ ನಮಗೆ. ಆದರೆ ಯಾವನು ಈ ಅಂತಃಕರಣದ ದೋಷವನ್ನ ಕಳ್ಕೊಂಡಿದ್ದಾನೋ, ಗ್ರಂಥಿ ನಿರ್ವಿಶೇಷ ಅಂತ ನಿನ್ನೆ ನೋಡಿದ್ವಿ ಅಲ್ವ ನಾವು, ಆ ಎಲ್ಲಾ ದೋಷಗಳನ್ನ ಕಳ್ಕೊಂಡಿದ್ದಾನೋ, ಆ ಕಳ್ಕೊಂಡಿರ್ತಕ್ಕಂತಹ ಆ ಪ್ರಕಾಶವಾದ ಮನಸ್ಸಿನಲ್ಲಿ ಏನು ಪ್ರಕಾಶ ಇರ್ತದೆ ಅಂತಂದ್ರೆ ಪರಮಾತ್ಮನ ನೇರ ಬೆಳಕು ಇರ್ತದೆ ಅಲ್ಲಿ.
ಅಂದ್ರೆ ಆ ಕೂಟಸ್ಥ ಬಿಂಬದ ನೇರ ಬೆಳಕಿರ್ತದೆ. ಆ ಬಿಂಬದ ನೇರ ಬೆಳಕು ಇದ್ದಾಗ ಅವಾಗ ಇವೆಲ್ಲವೂ ಕೂಡ ಯಾವ ಎಲ್ಲ ದ್ವೈತ ಭಾವ ಎಲ್ಲವೂ ಕೂಡ ನಾಶವಾಗಿಬಿಟ್ಟು ಕೇವಲ ಅಂತಹ ಒಂದು ಸ್ಥಿತಿಯನ್ನ ಪರಮಾತ್ಮನ ಸ್ಥಿತಿ, ಅದ್ವಯ ಸ್ಥಿತಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾನು, ನೀನು, ಅದು, ಇದು ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಬುದ್ಧಿ ದೋಷದಿಂದ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಆದರೆ ಯಾರು ಅಂದ್ರೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಟುಕೊಂಡಿದ್ದಾನೋ, ಎಲ್ಲ ವಿಕಲ್ಪಗಳನ್ನ ವಿಲಯನಂ ಉಪಗಚ್ಚೇತ್ ಅಂದ್ರೆ ಎಲ್ಲವನ್ನ ವಿಲಯನ ಮಾಡಿಕೊಂಡಿದ್ದಾನೆ, ಅಂದ್ರೆ ಎಲ್ಲವನ್ನ ಲಯ ಮಾಡಿಕೊಂಡಿದ್ದಾನೋ, ಆ ಲಯ ಮಾಡಿಕೊಂಡಿರ್ತಕ್ಕಂತಹ ಜಿಜ್ಞಾಸುವಿಗೆ ವಸ್ತು ದರ್ಶನ ಅಂತಂದ್ರೆ ಯಥಾವತ್ತಾಗಿ ಆ ಬೆಳಕಿನ ಮನಸ್ಸನ್ನ ಹೊಂದುತ್ತಾನೆ, ಯಥಾವತ್ತಾಗಿ ನೇರವಾಗಿ. ಸೊ ಅಂತಹ ಒಂದು ಸ್ಥಿತಿಯನ್ನ ಅದನ್ನ ಆ ಆನಂದದ ಸ್ಥಿತಿ, ಪರಮಾನಂದ ಸ್ಥಿತಿ, ಅದ್ವೈತ ಸ್ಥಿತಿ ಅಂತ ಕರೀತಾರೆ. ಈ ಮುಂದಿನ ಶ್ಲೋಕನ ತಗೊಂಡಿದ್ದಕ್ಕೆ ಜೋಡಿಸ್ ಚೆನ್ನಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಮನಸ್ಸನ್ನ ಯಾವಾಗ ಪಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಶಾಂತಃ ದಾಂತಃ ಪರಮ ಉಪರತಃ ಶಾಂತಿಯುಕ್ತಃ ಸಮಾಧಿಂ ಕುರ್ವನ್ನಿತ್ಯಂ ಕಲಯತಿ ಯತಿಃ ಸ್ವಸ್ಯ ಸರ್ವಾತ್ಮ ಭಾವಂ ತೇನ ಅವಿದ್ಯಾ ತಿಮಿರ ಜೈತಾನ್ ಸಾಧು ತಗ್ವಾ ವಿಕಲ್ಪಾನ್ ಬ್ರಹ್ಮ ಕೃತ್ಯ ನಿವಸತಿ ಸುಖಂ ನಿಷ್ಕ್ರಿಯೋ ನಿರ್ವಿಕಲ್ಪಃ. ಎರಡು ಒಂದಕ್ಕೊಂದು ಲಿಂಕ್ ಇದಾವ ಈ ಶ್ಲೋಕಗಳು. ಯಾರು ಈ ಅವಿಕಲ್ಪೇನ ಅಂದ್ರೆ ಯಾವ ವಿಕಲ್ಪ ಇಲ್ಲದೆ ಇರ್ತಕ್ಕಂತಹ ಮನಸ್ಸಿನ ಸ್ಥಿತಿಯನ್ನ ಯಾವನ್ ಪಡಿತೇನೆ ಅಂತಂದ್ರೆ ಶಾಂತಃ, ಶಮದಮ ಅಂತ ಏನು ಕರಿತೀವಲ್ವಾ, ಆ ಶಮ ಅಂತಕ್ಕಂಥದ್ದನ್ನ ಶಾಂತಃ, ದಮ ಅಂತಕ್ಕಂಥದ್ದನ್ನ ದಾಂತಃ. ಶಮದಮ ಅಂತಂದ್ರೆ ಸೊ ಯಾವುದನ್ನ ನಾವು ಶೌಚ ಸಂತೋಷ ತಪಸ್ವಾಧ್ಯಾಯ ಅಂತೇಳಿ ಕರಿತೀವಿ, ಇದು ಶಮ, ಸತ್ಯ, ಅಹಿಂಸಾ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದಂತಕ್ಕಂಥದ್ದು ಧಮ ಅಂತ. ಧಮ ಅಂದ್ರೆ ಹೊರಗಡೆಯಿಂದ ನಿಯಂತ್ರಿಸಲ್ಪಡತಕ್ಕಂಥದ್ದು. ಶಮ ಅಂತಂದ್ರೆ ಒಳಗಡೆಯಿಂದ ನಿಯಂತ್ರಿಸಲ್ಪಡತಕ್ಕಂಥದ್ದು ಅಂತ. ಇದನ್ನ ಶಾಂತಃ ಧಾಂತಃ ಅಂತ ಕರೀತಾರೆ. ಪರಮ ಉಪರತಃ, ಉಪರತಿ ಅಂತಕ್ಕಂಥದ್ದು ಅದಕ್ಕಿಂತ ಮೇಲಿನ ಸ್ಥಿತಿ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾನ, ಒಂದು ಸತ್ಯವನ್ನ ಪ್ರತಿಪಾದನೆ ಮಾಡ್ತಾನ. ನಾವಿದನ್ನ ದಮ ಅಂತ ಕರೆದ್ರೆ, ಇನ್ನು ಶಮಕ್ಕೆ ಬಂದಿವ ಅಂತಂದ್ರೆ ಯಾವುದೇ ಸ್ಥಿತಿಯಲ್ಲಿ ಶಾಂತವಾಗಿರ್ಲಿಕ್ಕೆ ಅವನು ಇಷ್ಟಪಡ್ತಾನೆ, ದಿಸ್ ಇಸ್ ಶಮ. ಈ ರೀತಿಯಾಗಿ ಒಂದೊಂದು ಗುಣಗಳ ಮೇಲೆ ಒಂದೊಂದು ನಿಯಂತ್ರಣವನ್ನು ಹೊಂದಿರತಕ್ಕಂಥವನನ್ನ ನಾವು ಶಾಂತ ದಾಂತ ಅಂತ ಕರೀತೀವಿ. ಆದ್ರೆ ಉಪರತಿ ಅಂತಂದ್ರೆ ಎಲ್ಲಾ ಇಂದ್ರಿಯಗಳ ಮೇಲೆ, ಎಲ್ಲಾ ಗುಣಗಳ ಮೇಲೆ ಅವನು ನಿಯಂತ್ರಣವನ್ನ ಸಾಧಿಸಿರ್ತಕ್ಕಂಥವನು ಉಪರತಿ. ಪರಂ ಉಪರತಃ ಶ್ರೇಷ್ಠವಾಗಿರ್ತಕ್ಕಂಥಂದ್ರೆ ಅದು 6ನೇ ಸ್ಥಾನದಲ್ಲಿ ಬರ್ತಕ್ಕಂಥ. ಶಾಂತಿಯುಕ್ತ, ಶಾಂತಿಯುಕ್ತ ಅಂತಂದ್ರೆ ಎಲ್ಲ ಬಯಕೆಗಳನ್ನ ಕಳ್ಕೊಂಡಿರ್ತಕ್ಕಂಥವನು, ಎಲ್ಲ ಬಾಹ್ಯ ವ್ಯಾಪಾರವನ್ನ ಬಿಟ್ಟಿರ್ತಕ್ಕಂಥವನು, ದ್ವಂದ್ವವನ್ನ ಬಿಟ್ಟಿರ್ತಕ್ಕಂಥವನು ಅಂತವನು ಕುರುವನ್ನಿತ್ಯಂ ಕಲಯತಿ ಯತಿಹಿ. ಅವನೇನ್ ಮಾಡ್ತಾನಂತಂದ್ರೆ ಈ ಎಲ್ಲ ಮನಸ್ಸಿನ ಇಂದ್ರಿಯಗಳ ಎಲ್ಲ ತಾಪವನ್ನ ಅಥವಾ ಬಯಕೆಯನ್ನ ನಿಗ್ರಹಿಸಿ ಸದಾ ಏನ್ ಮಾಡ್ತಾನೆ ಅವನು, ಆ ಆನಂದ ಸ್ಥಿತಿಯನ್ನ
ಹೊಂದುತ್ತಾನೆ. ಎಂತ ಆನಂದ ಸ್ಥಿತಿ ಅಂದ್ರೆ ಸರ್ವಾತ್ಮ ಭಾವ. ಸರ್ವಾತ್ಮ ಭಾವ ಅಂತಂದ್ರೆ ಕೇವಲ ತನ್ನಲ್ಲೇ ಅಷ್ಟೇ ಅಲ್ಲ, ಎಲ್ಲಾ ಜೀವಿಗಳ ಹಿಂದಿರತಕ್ಕಂತಹ ಆ ಸರ್ವಾತ್ಮ ಭಾವವನ್ನ ಹೊಂದುತ್ತಾನೆ. ತೇನ ಅವಿದ್ಯಾ ತಿಮಿರ ಜನಿತಾನ್. ಈ ಅಜ್ಞಾ ತಿಮಿರ ಅಂತಂದ್ರೆ ಅಂಧಕಾರ, ಕತ್ತಲು ಅಂತ. ಈ ಕತ್ತಲಿಂದ ಜನಿಸಿರ್ತಕ್ಕಂತಹ ಅವಿದ್ಯೆ ಅಂತಕ್ಕಂಥದ್ದು ಅಂದ್ರೆ ಅವಿದ್ಯೆಗೆ ಕಾರಣವಾಗಿರ್ತಕ್ಕಂಥದ್ದು ಈ ತಿಮಿರ ಅಂತ. ಅಜ್ಞಾನವೇ ಅವಿದ್ಯೆಗೆ ಕಾರಣವಾಗಿರ್ತಕ್ಕಂಥದ್ದು. ಸಾಧು ದಗ್ವಾ ವಿಕಲ್ಪಯಾನ್ ಬ್ರಹ್ಮಕೃತ್ಯ ಅಂದ್ರೆ ಅವನೇನ್ ಮಾಡ್ತಾನೆ, ಬ್ರಹ್ಮ ಅಕೃತ್ಯ ಅಂದ್ರೆ ಅವನು ಎಲ್ಲವನ್ನ ಸುಟ್ಟು ಬಿಟ್ಟು ಇಲ್ಲ, ಬ್ರಹ್ಮ ಕೃತ್ಯ ನಿವಸತಿ ಅಂದ್ರೆ ಆ ಬ್ರಹ್ಮನ ಸ್ಥಿತಿಯಲ್ಲಿ ನಿವಸತಿ ಅಂದ್ರೆ ನೆಲೆ ನಿಲ್ತಾನೆ. ಅದೆಂತದಂದ್ರೆ ಸುಖಂ ನಿಷ್ಕ್ರಿಯೋ ನಿರ್ವಿಕಲ್ಪ. ಅದು ಸುಖ ಸ್ವರೂಪವಾಗಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಕ್ರಿಯೆ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಯಾವುದೇ ವಿಕಲ್ಪ ಇಲ್ಲದೆ ಇರ್ತಕ್ಕಂಥದ್ದು, ಅದನ್ನ ನಿರ್ವಿಕಲ್ಪ ಸ್ಥಿತಿ ಅಂತ. ಈ ಎರಡು ಶ್ಲೋಕಗಳು ವಾಕ್ಯಗಳನ್ನ ಹಿಡಿದು ನೋಡಿದ್ವಿ. ಈಗ ಇದನ್ನ ಅನುಭವದ ಅಂದ್ರೆ ನಮಗೆ ತಿಳಿದುಕೊಳ್ಳಿಕ್ಕೋಸ್ಕರವಾಗಿ ನೋಡೋದಾದ್ರೆ, ಇದು ಅತ್ಯಂತ ಬೆಳೆದಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಯತಿಯ ಸ್ಥಿತಿ ಇದು. ನಾವಿದನ್ನ ಶಬ್ದರೂಪೇಣ ಅರ್ಥ ಮಾಡಿಕೊಳ್ಳೋಣ ಅಷ್ಟೇ. ಈಗ ನಮಗೆ ಒಂದು ಸಣ್ಣದ ಎಕ್ಸಾಂಪಲ್ ಅಂತಂದ್ರೆ, ಅಂದ್ರೆ ನಮ್ಮ ಅರಿವಿಗೆ ಇರದೇ ಇರತಕ್ಕಂಥದ್ದು ಮತ್ತೆ ನಮಗೆ ಅನುಭವ ಆಗ್ತಕ್ಕಂಥದ್ದನ್ನ ಒಂದನ್ನು ತಗೊಂಡ್ವಿ ಅಂತಂದ್ರೆ ಯಾವುದು ಅಂತಂದ್ರೆ, ಈಗ ಡೀಪ್ ಸ್ಲೀಪ್ ಅಂತ ಕರಿತೀವಿ ನಾವು. ಆ ಡೀಪ್ ಸ್ಲೀಪ್ ಅಲ್ಲಿ ಏನಾಗ್ಬಿಟ್ಟಿರ್ತದೆ, ಮನಸ್ಸು ಮತ್ತೆ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಬಯಕೆಗಳು ಏನಾಗ್ಬಿಡ್ತವೆ ಅಂತಂದ್ರೆ ಅವೆಲ್ಲವೂ ಕೂಡ ವಿಲಯ ಅಂದ್ರೆ ಲಯ ಆಗಿಬಿಡ್ತವು. ಎಲ್ಲಿ ಲಯ ಆಗ್ತಾವು? ಅವೆಲ್ಲವೂ ಕೂಡ ಪ್ರಾಣದಲ್ಲಿ ಲಯ ಆಗಿಬಿಡ್ತಾವ. ನಿಷ್ಕ್ರಿಯ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇದನ್ನ ಕಳ್ಕೊಂಡು ಬಿಡ್ತಾವ. ಕಳ್ಕೊಂಡಾಗ ಅವಾಗ ಅಲ್ಲಿ ಇರ್ತಕ್ಕಂಥ ಸ್ಥಿತಿ ಎಂತದು ಅಂತಂದ್ರೆ ಅದು ಸುಖದ ಸ್ಥಿತಿ ಅಂತ. ಮತ್ತೆ ಅದು ನಿಷ್ಕ್ರಿಯ ಸ್ಥಿತಿ. ಯಾಕಂತಂದ್ರೆ ಯಾವುದೇ ಕಾರ್ಯ ಇಲ್ಲ ಅಲ್ಲಿ. ಕಾರ್ಯ ಎಲ್ಲದ? ಜ್ಞಾತೃ ಜ್ಞಾನ ಅನ್ನುವಂಥದ್ರಲ್ಲಿ ಕಾರ್ಯ ಇದೆ. ಅಲ್ಲಿ ಜ್ಞಾತೃವೇ ಇಲ್ಲ ಅಂತಂದ್ಮೇಲೆ ಕಾರ್ಯ ಇಲ್ಲದ, ಮತ್ತೆ ಕಾರ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕರ್ಮ ಇಲ್ಲದ. ಹಾಗಾಗಿ ಅಲ್ಲಿ ಕಾರ್ಯನೂ ಇಲ್ಲ, ಅದು ನಿಷ್ಕ್ರಿಯ ಸ್ಥಿತಿ. ಮತ್ತೆ ನಿರ್ವಿಕಲ್ಪ ಸ್ಥಿತಿ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಲ್ಪ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಅದೆಂತ ಸ್ಥಿತಿ ಅಂದ್ರೆ ಅದು ಶಾಂತ ಸ್ಥಿತಿ. ಅದೆಂತ ಸ್ಥಿತಿ ಅಂದ್ರೆ ಅದು ಆನಂದ ಸ್ಥಿತಿ. ಅದೆಂತ ಸ್ಥಿತಿ ಅಂದ್ರೆ ಅದು ಅದ್ವೈತ ಸ್ಥಿತಿ, ದ್ವೈತ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಮತ್ತೆ ಅದು ಎಲ್ಲರಿಗೂ ಕೂಡ ಅನುಭವ ಬರ್ತದೆ. ನನಗಷ್ಟೇ ಅಲ್ಲ, ನಿಮಗಷ್ಟೇ ಅಲ್ಲ, ಇನ್ನು ಉಳಿದವರಿಗೆ ಎಲ್ಲರಿಗೂ ಕೂಡ ಇದು ಅನುಭವಕ್ಕೆ ಬರ್ತಕ್ಕಂಥದ್ದು. ಪರಮಾತ್ಮ ಅಂತಕ್ಕಂಥದ್ದು ಯಾವುದು? ಸಮಾಧಿ ಅಂತ ಕರಿತೀವಿ. ಆ ಸಮಾಧಿ ಪ್ರಜ್ಞಾಪೂರ್ವಕ ಸಮಾಧಿ ಅಲ್ಲ, ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಸಮಾಧಿ ಸ್ಥಿತಿಯನ್ನ ನಾವು ನೋಡೋದಾದ್ರೆ, ಗಾಢವಾಗಿರ್ತಕ್ಕಂಥ ನಿದ್ರೆಯಲ್ಲಿ ಈ ಸ್ಟೇಟಸ್ ಎಲ್ಲನೂ ಈ ಏನು ಎರಡು ಶ್ಲೋಕಗಳನ್ನ ಮಾತನಾಡಿದ್ವಿ, ಎರಡೂ ಶ್ಲೋಕಗಳ ಅರ್ಥವನ್ನ ನಾವಲ್ಲಿ ಸಮನ್ವಯ ಮಾಡಬಹುದು. ಸೊ ಹೀಗೆ ಸಮನ್ವಯ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಸಂಶಯ ಏನಂತಂದ್ರೆ, ಆಗಿತ್ತಂದ್ರೆ ನಾವೆಲ್ಲರೂ ಕೂಡ ಈ ಯೋಗಿಗಳ ನಾವು ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇದೀವ ಅಂತಂದ್ರೆ ಹೌದಂತ ಹೇಳ್ಬೇಕಾಗತ್ತೆ ಅನುಭವದಿಂದ. ಆದ್ರೆ ವಸ್ತು ಸ್ಥಿತಿಯಿಂದ ಅಲ್ಲ ಅಂತ ಅನ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವುದನ್ನ ಗಾಢ ನಿದ್ರೆಯಲ್ಲಿ ಅನುಭವಿಸಿದ್ದೆವೋ ಮತ್ತೆ ಎಚ್ಚರಾದಗಳಿಗೆ ಅದು ಸ್ಥಿತಿ ಇರೋದಿಲ್ಲ ಅಲ್ವಾ. ಅದು ನಮ್ಮ ಕಂಟ್ರೋಲ್ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಅರ್ಥ ಆಗುತ್ತೆ.
ಈಗ ನಮಗೆ ನಮ್ಮ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಮಗಿರ್ತಕ್ಕಂಥದ್ದು ಒಂದು ಜಾಗೃತದ್ದು. ಈಗ ನಮಗಿರೋದೆಲ್ಲ ಸಮಸ್ಯೆ ಇರೋದು ಜಾಗೃತದಲ್ಲಿ. ಈ ಜಾಗೃತದಲ್ಲಿ ಅದನ್ನ ಸಾಧಿಸಬೇಕು. ಆ ರೀತಿಯಾಗಿ ಸಾಧಿಸುವಂತಹ ಅನುಭವ ಪಡ್ಕೊಳ್ತಕ್ಕಂಥ ಸ್ಥಿತಿಯನ್ನ ಯಾವುದನ್ನ ಸುಷುಪ್ತಿ ಅಂತ ಕರೆದ್ರು, ಅದನ್ನ ಜಾಗೃತದಲ್ಲಿ ಸಾಧಿಸಿದಾಗ ಅದು ಸಮಾಧಿಯಾಗುತ್ತೆ. ಮನಸ್ಸು ಲಯ ಆಗಿರಬೇಕು, ಯಾವುದೇ ವಿಕಲ್ಪ ಇರಬಾರದು, ಯಾವುದೇ ಕ್ರಿಯೆ ಇರಬಾರದು. ಆ ರೀತಿಯಾಗಿ ಅಂತರಂಗದಲ್ಲಿ ಮನಸ್ಸನ್ನ ಇಟ್ಕೊಳಕ್ಕೆ ಬರುತ್ತೆ. ಯಾರಿಗೆ ಯಾರು ಪ್ರಾಕ್ಟೀಸ್ ಮಾಡಿದ್ದನೋ ಅವನಿಗೆ. ಇದನ್ನ ನಾವು ಮಹಾಭಾರತದಲ್ಲಿ ಧರ್ಮರಾಜನಲ್ಲಿ ನೋಡಿದ್ವಿ ನಾವು. ಶಾಂತಃ ಧಾಂತಃ ಪರಮ ಉಪರತಃ. ಧರ್ಮರಾಜ ಆ ಯಮನಿಯಮಗಳ ಮೇಲೆ ಅಷ್ಟು ಹಿಡಿತವನ್ನು ಸಾಧಿಸಿದ್ದ. ಹಾಗಾಗಿ ಅಂತಹ ಪ್ರಸಂಗ ಬಂದಾಗಲೂ ಕೂಡ ಅವನು ತನ್ನ ಮನಸ್ಸಿನ ಸ್ಥಿಮಿತತೆಯನ್ನ ಕಳ್ಕೊಳ್ತಿದ್ದಿಲ್ಲ. ಎಂತಹ ವೈಭವಯುತವಾಗಿರ್ತಕ್ಕಂಥ ಜೀವನ ಮಾಡಿದಾಗಲೂ ಕೂಡ ಅವನಿಗೆ ಮರು ಬಂದಿದ್ದಿಲ್ಲ. ಮತ್ತೆ ಎಂತಹ ದುರ್ಗತಿ ಕಷ್ಟ ಬಂದಾಗಲೂ ಕೂಡ ಅವನು ಅವಾಗಲೂ ಕೂಡ ತನ್ನ ಸ್ಥಿತಿಯನ್ನು ತಪ್ಪಿದ್ದಿಲ್ಲ. ಕೇವಲ ಅದು ಏನು ಪ್ರಾಕ್ಟೀಸ್ ಮಾಡಿರೋದಿಲ್ಲ, ಅವನು ಧರ್ಮನಿಷ್ಠನಾಗಿರೋದ್ರಿಂದನೇ ಅವನಿಗೆ ಅಂತಹ ಒಂದು ಮನೋಸ್ಥಿತಿ ಪ್ರಾಪ್ತಿಯಾಗಿತ್ತು. ವ್ಯವಹಾರಗಳೆಲ್ಲ ನಡೀತಾ ಇದ್ವು ಯಥಾಸ್ಥಿತಿಯಾಗಿ. ಆದರೆ ಅಂತರಂಗದಲ್ಲಿ ಮಾತ್ರ ಯಾವಾಗಲೂ ಕೂಡ ಸ್ವಯಂ ಸ್ಥಿತನಾಗಿರ್ತಿದ್ದ. ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ, ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಸ್ವಲ್ಪ ಹೆಚ್ಚು ಈ ಯೋಗ ಅಭ್ಯಾಸವನ್ನು ಮಾಡಬೇಕು. ಯಾರು ಸ್ವಲ್ಪ ಉಸಿರಾಟದ ಗತಿಯನ್ನ ನಿಯಂತ್ರಣ ಮಾಡ್ತಾರೆ, ಅಂದ್ರೆ ಅದನ್ನು ಸ್ಲೋ ಡೌನ್ ಮಾಡ್ತಾರೆ. ಸ್ಲೋ ಡೌನ್ ಮಾಡಿದಾಗ ಅವಾಗ ನ್ಯಾಚುರಲ್ ಆಗಿ ಏನಾಗುತ್ತೆ ಅಂತಂದ್ರೆ ಈ ಬಯಕೆಗಳ ತೀವ್ರತೆ ಕಡಿಮೆ ಆಗುತ್ತೆ. ಸ್ವಲ್ಪ ಯಾವುದೇ ಸ್ಥಿತಿಯಲ್ಲಿ ಒಂದು ಸಂಯಮ ಬರ್ತದೆ. ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಕರಿತೀವಿ ಅದನ್ನು. ನಾವು ನಮ್ಮ ಸಮಾನ ಮನಸ್ಕರಿದ್ದಾಗ ನಮಗೆ ಬ್ಯಾಲೆನ್ಸ್ ಇರಂಗಿಲ್ಲ. ನಮ್ಗಿಂತ ದೊಡ್ಡವ್ರು ಇದ್ರಂತಂದ್ರೆ ಅವಾಗ ಅವ್ರ ಕೆಳಗಡೆಗಿದ್ದಾಗ ನಮ್ಗೆ ಬ್ಯಾಲೆನ್ಸ್ ಇರ್ತದ. ನಮ್ಗಿಂತ ನಾವು ಪ್ರೀತಿ ಮಾಡೋರಿದ್ದಾಗ ನಮಗೆ ಬ್ಯಾಲೆನ್ಸ್ ಇರ್ತದ. ಆದ್ರೆ ಯಾವಾಗ ನಾವು ನಮಗೆ ಪ್ರತಿಸ್ಪರ್ಧಿ ಅಂತಕ್ಕಂತಹ ಮೆಂಟಾಲಿಟಿಯಲ್ಲಿ ಇರ್ತಾರಲ್ಲ, ಅಲ್ಲಿ ನಮಗೆ ಬ್ಯಾಲೆನ್ಸ್ಡ್ ಮೈಂಡ್ ಇರಾಕಿಲ್ಲ. ಯಾಕಂತಂದ್ರೆ ಅವಾಗ ಈಗೋ ಸ್ಟ್ರಾಂಗ್ ಇರ್ತದೆ ನಮ್ಗೆ. ಇಲ್ಲ ನೀವು ಈ ಉತ್ತಮವಾಗಿರ್ತಕ್ಕಂತಹ ಗುಣಗಳನ್ನ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ ಈ 6 ಸಂಪತ್ತುಗಳು ಇವನು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಅವರು ಮೋಕ್ಷಕ್ಕೆ ರಹದಾರಿ ಮೊದಲೇ ಹೇಳ್ಬಿಟ್ಟಿದ್ದಾರೆ ಶಂಕರ್. 4 ರೀತಿಯಾಗಿರ್ತಕ್ಕಂಥದ್ದು: ನಿತ್ಯ ಅನಿತ್ಯ ವಸ್ತು ವಿವೇಕ, ಎರಡನೇದು ಯಾವ್ದ್ರಿ? ರತ್ನವ್ರಿಲ್ವಾ?
ಇದಾರೆ. ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ. ವೆರಿ ಗುಡ್. ಇಹ ಅಮೂರ್ಥಾರ್ಥ ಫಲಭೋಗ ವಿರಾಗ. ವೆರಿ ಗುಡ್. ಇಹ ಫಲಭೋಗ ವಿರಾಗ. ಮೂತ್ರಾರ್ಥ ಫಲಭೋಗ ವಿರಾಗ. ಅಮೂತ್ರಾರ್ಥ ಫಲಭೋಗ ವಿರಾಗ. ಮೂತ್ರಾರ್ಥ. ಮೂರನೇದು ಯಾವ್ದ್ರಿ? ಸಮಾಧಿ ಷಟ್ಕ ಸಂಪತ್ತಿ. ವೆರಿ ಗುಡ್. ಇದು ಚತುಷ್ಟಯ ಸಾಧನ ಅಂತ. ಆ ಚತುಷ್ಟಯ ಸಾಧನದಲ್ಲಿ ಇವಾಗ ನಮಗೆ ಷಟ್ ಸಂಪತ್ತುಗಳು ಯಾವುದಿದಾವೋ ಅದರ ಬಗ್ಗೆ ಇಲ್ಲಿ ನಮಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾರು ಇಲ್ಲಿ ಈ ಸಾಧನ ಸಂಪತ್ತನ್ನ ಯಾರು ವಶಪಡಿಸಿಕೊಂಡಿದ್ದಾನೋ ಆ ವಶಪಡಿಸಿಕೊಂಡಿರ್ತಕ್ಕಂಥವನು ಮಾತ್ರ ಆ ಸಮಾಧಿ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ. ನೋ ಕಾಂಪ್ರಮೈಸ್ ಇಲ್ಲಿ. ನೀವು ಯಾವುದಾದ್ರೂ ಒಂದನ್ನ ನೀವು ಪ್ರಾಕ್ಟೀಸ್ ಮಾಡಿದಾಗಲೂ ಕೂಡ, ಇಲ್ಲ ಶಮವನ್ನ ಪ್ರಾಕ್ಟೀಸ್ ಮಾಡಿದಾಗಲೂ, ದಮವನ್ನ ಪ್ರಾಕ್ಟೀಸ್ ಮಾಡಿದಾಗಲೂ, ಒಂದನ್ನ ಪ್ರಾಕ್ಟೀಸ್ ಮಾಡಿದಾಗಲೂ ಕೂಡ ಅದು ಕರ್ಕೊಂಡು ಹೋಗುತ್ತೆ ಖಂಡಿತ ಅಂತ ಹೇಳ್ತಾರೆ ನಾವು. ಒಂದನ್ನ ಫಾಲೋ ಮಾಡಿದ್ರು ಕೂಡ ಅದು ಏನ್ ಮಾಡುತ್ತೆ, ಉಳಿದ ಎಲ್ಲದರನ್ನ ಕೂಡ ಅದು ದೊರಕಿಸ್ಕೊಡ್ತಾ ಹೋಗುತ್ತೆ ಅಂತ. ಸೊ ಹಾಗಾಗಿ ಶ್ರವಣ ಮನನ ಒಂದು ಕಡೆ ಆದರೆ, ಇನ್ನು ನಾವು ಮೂರನೇದಾಗಿರ್ತಕ್ಕಂಥ ನಿಧಿಧ್ಯಾಸನವನ್ನ ಪಡೆದುಕೊಳ್ಳಿಕ್ಕೆ ಇಲ್ಲಿ ಶಾಸ್ತ್ರದ ಚಿಂತನೆ ಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥದ್ದು ಯುದ್ಧದ ಅಂತರಂಗದ ಯುದ್ಧ. ಈ ಅಂತರಂಗದ ಯುದ್ಧದಲ್ಲಿ ಯಾರು ಈ ಮನಸ್ಸಿನ ಗುಣಗಳನ್ನ ನಿಯಂತ್ರಿಸಿಬಿಟ್ಟು ಅಶಾಂತ ಸ್ಥಿತಿಯಲ್ಲಿ ಮನಸ್ಸನ್ನು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಇದು ಸಾಧ್ಯತೆ ಅಂತ. ನಾವು ಈಗ ಒಂದು ಕ್ವಶನ್ ರೈಸ್ ಮಾಡ್ತೀವಿ ನಾವು, ಅಂದ್ರೆ ಈಗ ನಮಗೆ ಯಾರಿಗೆ ಅಷ್ಟು ತೀವ್ರವಾಗಿ ಮೋಕ್ಷತ್ವ ಚೈತಿ ಅಂತಂತಾರೆ, ಅಂದ್ರೆ ಮೋಕ್ಷವನ್ನೇ ಬಯಸ್ತಿರ್ಬೇಕು ಅವ್ರ ಮನಸ್ಸು ಯಾವಾಗಲೂ ಕೂಡ. ಆ ರೀತಿಯಾಗಿ ಶಾಂತವಾಗಿರ್ಬೇಕು, ಶಾಂತವಾಗಿರ್ಬೇಕು ಅಂತ ಹೇಳಿ ನಮಗೆ ಯಾವಾಗಾದ್ರೂ ಕೂಡ ತೀವ್ರವಾಗಿರ್ತಕ್ಕಂಥ ಇಚ್ಛೆ ಉಂಟಾಗಿದೆಯಾ ಅಂತ ಪ್ರಶ್ನೆ ಮಾಡಿಕೊಳ್ಳ. ಶಾಂತವಾಗಿರ್ಬೇಕು ಅಂದ್ರೆ ಆನಂದವಾಗಿರ್ಬೇಕು ಅಂತಕ್ಕಂಥ ಇದೆ. ಆದ್ರೆ ಆನಂದವಾಗಿರ್ಬೇಕು ಅಂತಂದ್ರೆ ಆ ಬಯಕೆ, ಆನಂದವಾಗಿ ಇರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಬಯಕೆ ಇದೆಯಾ? ಫಸ್ಟು ಆ ಬಯಕೆ ಇಲ್ಲ. ಎಂತ ಬಯಕೆ ಇದೆ ಅಂತಂದ್ರೆ, ನಮ್ಗೆ ನಮ್ದೇ ಆಗಿರ್ತಕ್ಕಂಥ ಅಹಂ ಭಾವದಲ್ಲಿ ಅಹಮ್ಮನ್ನು ಉಳಿಸಿಕೊಂಡು ಶಾಂತವಾಗಿರಬೇಕು ಅನ್ನುವಂಥದ್ದಿದೆ. ಸೊ ಅದಕ್ಕೆ ತ್ವಂ ಅಹಂ ಇದಂ ಇತಿ ಎಂಬಂತ ಇಂದಿನ ಶ್ಲೋಕ ಇದು ಬಹಳ ಸ್ಟ್ರಾಂಗ್ ಆಗಿರೋದ್ರಿಂದ ಇದು ನಮ್ಮನ್ನ ಏನ್ ಮಾಡ್ತದೆ ಅಂತಂದ್ರೆ ಆ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾವು ಆ ಕಡೆ ಹೋಗ್ಬೇಕು ಅಂತಂದ್ರೆ, ಈ ಅಹಂ ಕೋಟೆಯನ್ನ ದಾಟಬೇಕು ಅಂತಂದ್ರೆ ಮೊದಲು ನಮ್ಗೆ ಏನಾಗ್ಬೇಕು ಅಂತಂದ್ರೆ ಇಚ್ಛೆ ಪ್ರಬಲವಾಗಿರ್ಬೇಕು. ಅಭಿಪ್ಸೆ ಅಂತ ಕರೀತಾರೆ. ಶ್ರೀ ಅರವಿಂದೋ ಅವರು ಮದರ್ ಅಭಿಪ್ಸೆ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಇವರು ಚಂದ್ರಶೇಖರ ಇದರಲ್ಲಿ
ನಮಸ್ಕಾರ ಸರ್. ಅದೇನು ಸರ್? ನಮಸ್ಕಾರ. ಅದು ಅಭಿಪ್ಸೆ ಎಲ್ಲಿ ಹೊರಗಡೆ ಇದೆ? ಇಲ್ಲ, ಮನ್ಯಾಗ ಸರ್. ಸ್ವಲ್ಪ ಮನ್ಯಾಗ ಸರ್. ಎಷ್ಟು ಶಬ್ದ ಬರ್ತಲ್ಲ? ಅವ್ರು ಹುಡುಗ ಡೋರ್ ಹಾಕ್ತಾರೆ ಹೇಳಿ ಸರ್. ಅದು ಇದು ಅಭಿಪ್ಸೆ ಇದೆಯಲ್ವಾ? ಹ್ಞೂ ಸರ್. ಅದು ಅಭಿಪ್ಸೆ ಇದರಲ್ಲಿ ಕನ್ನಡದಲ್ಲಿ ಹೇಳ್ರಿ, ಏನೇನು ಇರ್ಬೇಕು ಅಭಿಪ್ಸೆ ಅಂದ್ರೆ? ಪ್ರೇಯರ್ ಇದೆಯಲ್ಲ, ಆ ಪ್ರೇಯರ್ ಇದೆಯಲ್ಲ? ಹೌದು ಹೌದು ಸರ್. ಆ ಪ್ರೇಯರ್ ಹೇಳ್ರಿ. ಶ್ರೀ ಅರವಿಂದ್, ಓಂ ಶ್ರೀ ಅರವಿಂದ ಮೀರಾ, ಓಪನ್ ಮೈ ಮೈಂಡ್, ಮೈ ಹಾರ್ಟ್, ಮೈ ಲೈಫ್ ಟು ಯುವರ್ ಲೈಟ್, ಯುವರ್ ಲವ್, ಯುವರ್ ಪವರ್ ಇನ್ ಆಲ್ ಥಿಂಗ್ಸ್. ಮೇ ಐ ಸೀ ದ ಡಿವೈನ್ ಇನ್ ಆಲ್ ಥಿಂಗ್ಸ್ ಅಂತ ಸರ್. ಕನ್ನಡದಾಗ ಹೇಳ್ರಿ ಅದನ್ನ. ಶ್ರೀ ಮಾತಾಡುವುದರೆ ನನ್ನ ಮನಸ್ಸು, ಪ್ರಾಣವನ್ನು ಮತ್ತು ಜೀವನವನ್ನು ಎಲ್ಲ ನಿಮ್ಮ ನಿಮ್ಮೆಡೆಗೆ ಕಳೆದುಕೊಂಡು ಹೋಗುವಂತಹ ಶಕ್ತಿಯನ್ನು ದಯಪಾಲಿಸ್ರಿ ಅಂತ ಏನೈತಿ ಸರ್. ಸ್ಪಷ್ಟ ಬರೋದು. ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ನಾವು ಅಭಿಪ್ಸೆ ಅಂತ ಕರಿತೀವಿ. ಆಯ್ತು, ಮ್ಯೂಟ್ ಮಾಡಿಕೊಡ್ರಿ. ಇದನ್ನ ನಾವು ಅಭಿಪ್ಸೆ ಅಂತ ಕರಿತೀವಿ. ಅಂದ್ರೆ ನಮ್ಮ ಪ್ರಾಣದ ಬಯಕೆಗಳು, ಮನಸ್ಸಿನ ವಿಚಾರಗಳು ಎಲ್ಲವೂ ಕೂಡ ಆ ಪರಮಾತ್ಮನ ತಿಳ್ಕೊಳ್ಬೇಕು, ಪರಮಾತ್ಮನ ಪಡ್ಕೊಳ್ಬೇಕು ಅಂತಕ್ಕಂತಹ ಅಷ್ಟು ಇಚ್ಛೆ ಸ್ಟ್ರಾಂಗ್ ಆಗಿರ್ಬೇಕು. ಆ ಇಚ್ಛೆ ಸ್ಟ್ರಾಂಗ್ ಆಗಿರೋ ತನಕ ಅದು ಓಪನ್ ಆಗಲ್ಲ ದಾರಿ. ಹಾಗಾಗಿ ಮೊದಲು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ನೀವು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಸ್ತಾರೆ ನೋಡ್ರಿ. ಏನ್ ಸಂಕಲ್ಪ ಅಂತಂದ್ರೆ ಅದು ಬಿಗಿನಿಂಗ್. ಅದು ಆ ಸಂಕಲ್ಪದಿಂದ ಇಡೀ ಹೋಮ ಯಜ್ಞ ಸಂಪನ್ನಗೊಳ್ಳುತ್ತ. ಆ ಸಂಕಲ್ಪಕ್ಕೋಸ್ಕರವಾಗಿ ಇಡೀ ಯಜ್ಞ ಹೋಮಗಳನ್ನ ಮಾಡೋದು, ಪೂಜೆಗಳನ್ನ ಮಾಡೋದು. ಹಂಗ ನಾವು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಕರ್ಮದಂತೆ ಜೀವನ ಮಾಡಬೇಕು. ನಡ್ಲಿ ಹೆಂಗ ಯಜ್ಞ ಹೋಮ ಮಾಡ್ತಾರೆ ಹಂಗ ಕರ್ಮ ನಡ್ಲಿ. ಕರ್ಮ ಎಲ್ಲವೂ ಕೂಡ ಸೊ ಪ್ರಾರಬ್ಧದಿಂದ ನಡ್ಲಿ. ಆದರೆ ಸಂಕಲ್ಪ ನೇರವಾಗಿ ಭಗವಂತನ ಆತ್ಮನನ್ನ ಈ ಆನಂದ ಸ್ಥಿತಿಯನ್ನ ಪಡ್ಕೊಳ್ತೀನಿ ಅಂತಕ್ಕಂಥದ್ದು ಇಸ್ ವೆರಿ ಸ್ಟ್ರಾಂಗ್ ಆಗಿ ಸಂಕಲ್ಪ ಇರಬೇಕು. ಯಾರು ಸಂಕಲ್ಪ ಮಾಡ್ತಾರೆ ಆಗ ಸಂಕಲ್ಪದಿಂದ ಅವನ ದಾರಿ ನಿಧಾನವಾಗಿ 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 ತಿರ್ಕೊಳ್ತಾ ಹೋಗುತ್ತದೆ ಅಂತ. ಆ ಸಂಕಲ್ಪ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತಂದ್ರೆ ಕೊನೆಗೆ ನಮ್ಮನ್ನು ಮುಟ್ಟ ತನಕ ಬಿಡಂಗಿಲ್ಲ. ಪೂರ್ವಾಭ್ಯಾಸೇನ ತೇನೈವ ಹೀಯತೆ ಯವಸೋಪಿ ಸಹ ಜಿಜ್ಞಾಸರಪಿ ಯೋಗಸ್ಯ ಸಪ್ತ ಬ್ರಹ್ಮಾತಿ ವರ್ತತೆ ಅಂತ 6ನೇ ಅಧ್ಯಾಯದಲ್ಲಿ ಗೀತೆ. ಆ ಸಂಸ್ಕಾರ ಏನ್ ಮಾಡುತ್ತಾ ಎಲ್ಲಿ ನಿಲ್ಸಂಗಿಲ್ಲ ನಮ್ಮನ್ನ. ಎಲ್ಲ ಆ ಏನು ಪ್ರಾರಬ್ಧ ಏನಿದೆಯೋ ಅದೆಲ್ಲವನ್ನ ಮಾಡಿಕೊಡ್ತಾ 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 ಅದರ ತನ್ನ ಆ ಉದ್ದೇಶದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಯಾವುದನ್ನ ಇಲ್ಲಿ ಶಂಕರ ನಮಗೆ ಈ ಜ್ಞಾನ ಸ್ಥಿತಿ, ಸಮಾಧಿ ಸ್ಥಿತಿ, ಅದ್ವೈತ ಸ್ಥಿತಿ ಅಂತ ಹೇಳಿ ಅದ್ವೈತವನ್ನ, ಆನಂದವನ್ನ ನಿರೂಪಣೆ ಮಾಡಕ್ ಹಚ್ಚಿದ್ದಾರೋ, ಈ ನಿರೂಪಣೆಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇ ಕ್ವಾಲಿಟಿ ಏನಂತಂದ್ರೆ ಸಂಕಲ್ಪ. ಮತ್ತೆ ಹಾಗಿತ್ತಂದ್ರೆ ಈಗ ನಮಗೆ ಯಾಕೆ ಇದು ಪಾಠ ಮಾಡೋದು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ಇಟ್ ಇಸ್ ವೆರಿ ಸಿಂಪಲ್. ಪಾಠ ಮಾಡೋದ್ರ ಉದ್ದೇಶ ಏನಂತಂದ್ರೆ ಯಾವಾಗ ನೀವು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರಿ ಅಂತಂದ್ರೆ ಇದೆಲ್ಲ ಅನುಭವ ಆಗ್ತಾ ಬರ್ತದ ನಿಮ್ಮೊಳಗಡೆಗೆ. ಆ ಅನುಭವ ಆದಾಗ ಅವಾಗ ಏನಾಗತ್ತೆ ಅಂದ್ರೆ ಸಂಶಯ ರಹಿತವಾಗತ್ತ. ಇಲ್ಲಾಂತಂದ್ರೆ ನಿಮ್ಮ ಅನುಭವಕ್ಕೆ ನಿಮಗೆ ನಿರ್ಣಯ ಇಲ್ಲ ಅಂತಂದಗಳಿಗೆ ಅವಾಗ ಡೌಟ್ಫುಲ್ ಶುರುವಾಗುತ್ತೆ. ಸರಿನೋ ತಪ್ಪನೋ ಸರಿನೋ ತಪ್ಪನೋ ಅಂತ ಹೇಳ್ಬಿಟ್ಟು. ಈಗ ತುಂಬಾ ಜನ ನಾವು ಯೋಗ ಸೆಂಟರ್ ಇರೋದ್ರಿಂದ ಈಗ ಕೆಲವೊಬ್ಬರೆಲ್ಲ ಧ್ಯಾನಾಭ್ಯಾಸಗಳು ಬರ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೆ ಎಲ್ಲರಿಗೂ ಕೆಲವೊಬ್ಬರಿಗೆ ಅಂತಂದ್ರೆ ನಾವು ಮಾಡೋ ಸರಿ ಇದೆನಾ ಅಂತ ಕೇಳ್ತಿರ್ತಾರೆ. ಯಾಕೆ ಅಂತಂದ್ರೆ ಆ ಸೂತ್ರಗಳು ಓದಿಲ್ಲ ಅವರು, ಸುಮ್ಮನೆ ಯಾವುದೋ ಒಂದು ನಂಗೆ ಪ್ರಾಕ್ಟೀಸ್ ಮಾಡಿದ್ದಾರೆ.
ಹಾಗಾಗಿ ಇಲ್ಲಿ ನಮಗೆ ಅಡ್ವಾನ್ಸ್ ಆಗಿ ಶಂಕರ್ ನಮ್ಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಪೂರ್ವ ತಯಾರಿ ಮಾಡ್ತಾ ಇದ್ದಾರೆ. ಯಾರು ಈ ರೀತಿಯಾಗಿ ಆತ್ಮನ ಇಚ್ಛೆ ಇಟ್ಟುಕೊಂಡು ಈ ಶಮದಮಾದಿಷ್ಟಕ ಸಂಪತ್ತಿಗಳನ್ನು ಅನುಸಂಧಾನ ಮಾಡಿಕೊಂಡು ಯಾರು ಈ ಪ್ರಯಾಣದಲ್ಲಿ ಮುಂದುವರಿತಾನೋ, ಆ ಮುಂದುವರಿದಾಗ ಮೊದಲು ಏನು ಕಾಣಿಸ್ಕೊಳ್ತಾನೆ ಅಂತಂದ್ರೆ ಆತ್ಯಂತಿಕವಾಗಿರ್ತಕ್ಕಂತಹ ಒಂದು ಶಾಂತ ಸ್ಥಿತಿ ಕಾಣಿಸ್ಕೊಳ್ಳುತ್ತೆ. ಆ ಶಾಂತ ಸ್ಥಿತಿ ಹೆಂಗಿರುತ್ತೆ ಅಂತಂದ್ರ ಬೆಳಕಿನಿಂದ ತುಂಬಿರುತ್ತೆ. ಅಂದ್ರೆ ಬೆಳಕಿನಿಂದ ತುಂಬಿರುತ್ತೆ ಅಂದ್ರೆ ಬೆಳಕಿರಂಗಲ್ಲ, ಹಿಮ್ಸೆಲ್ಫ್ ನನಗ್ ಗೊತ್ತಾಗುತ್ತದು. ಅಲ್ಲಿ ಸುಷುಪ್ತಿಲಿ ಏನಾಗುತ್ತೆ ನನಗೆ ಗೊತ್ತಾಗೋದಿಲ್ಲ, ಇಲ್ಲಿ ನನಗೆ ಗೊತ್ತಾಗತ್ತ. ಆ ಇರುವಿಕೆ ಗೊತ್ತಾಗತ್ತೆ ನಮಗ. ಈ ಇರುವಿಕೆಯೇ ನಮ್ಮ ಸ್ಥಿತಿಯ ಅರಿವು. ಆ ಇರುವಿಕೆ ಇದ್ದಾಗ ಮಾತ್ರ ಅವಾಗ ನನಗ ಅದೇನ್ ಮಾಡಿದ್ದೀನಿ ಅಂತಕ್ಕಂಥದ್ದು ನನಗೆ ಗೊತ್ತಾಗತ್ತೆ. ಗೊತ್ತಾದ್ಮೇಲೆ ಅದನ್ನ ಯಾರಿಗಾರು ಹೇಳಕ್ ಬರುತ್ತೆ ಅಂತಂದ್ರೆ ಹೇಳಕ್ ಬರೋದಿಲ್ಲ ಅಂತಂತಾರೆ ಅವ್ರು. ಯಾಕಂತಂದ್ರೆ ಯಾವಾಗ ನೀನು ಆ ಸ್ಥಿತಿಯಿಂದ ಹೊರಗಡೆ ಬರ್ತೀವಿ ಆವಾಗ ಅದು ವಿಕಲ್ಪ ಆಗತ್ತೆ ಮನಸ್ಸು. ವಿಕಲ್ಪದಲ್ಲಿ ಮತ್ತೆ ಅದು ಅದೇನಾಗುತ್ತೆ ಅಂದ್ರೆ ಅದು ಒರಿಜಿನಾಲಿಟಿನ ತರಕ್ಕಾಗಲ್ಲ ಅಂತಂತಾರೆ. ಅದಕ್ಕೆ ಇಲ್ಲಿ ಯಾರು ಗೈಡೆನ್ಸ್ ಇಲ್ಲ. ಇಲ್ಲಿ ಆಚಾರ್ಯ ಶಂಕರ್ ಏನ್ ಮಾಡಿದ್ರು ಅಂದ್ರೆ ತಾವು ಅದನ್ನ ಅನುಭವಿಸಿರ್ತಕ್ಕಂಥದ್ದನ್ನ ತಮ್ಮ ಅನುಭವ ರೂಪದಲ್ಲಿ ಶ್ಲೋಕದಲ್ಲಿ ಬರೆದ್ಬಿಟ್ಟಿದ್ದಾರೆ. ಈ ಮಾಡೋರಿಗೆ ಏನಂತಂದ್ರೆ ಇದು ಒಂದು ರೀತಿಯಾಗಿರ್ತಕ್ಕಂಥದ್ದು ಊರ್ಗೋಲು. ಪ್ರಾಕ್ಟೀಸ್ ಮಾಡೋರಿಗೆ ಒಂದು ದಾರಿದೀಪ ಆಗತ್ತ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಸೊ ಮಾಡ್ತಾ ಹೋದಾಗ ಏನ್ ಅನುಭವ ಆಗುತ್ತೆ, ಆ ಅನುಭವ ಸ್ಮೃತಿಯಲ್ಲಿ ಇರ್ತದ. ಮತ್ತೆ ಎಚ್ಚರ ಆದ್ಮೇಲೆ ನಮಗ್ ಗೊತ್ತಾಗತ್ತ. ಅವಾಗ ನಾವು ಗ್ರಂಥ ತೆಗೆದು ನೋಡಿದ್ವಿ ಅಂತಂದ್ರೆ ನನ್ನ ಅನುಭವಕ್ಕೆ ಗ್ರಂಥಕ್ಕೆ ಎರಡಕ್ಕೆ ಟ್ಯಾಲಿ ಆದಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಆದ್ರೆ ಯಾರಿಗೆ ಈ ಆತ್ಮದರ್ಶನ ಅಂತಕ್ಕಂಥದ್ದು ಬೇಕಾಗಿದೆ, ಸಮಾಧಿ ಅಂತಕ್ಕಂಥದ್ದು ಬೇಕಾಗಿದೆ, ಈ ಸಮಾಧಿಯ ಪ್ರಾಕ್ಟೀಸ್ ಮಾಡುವಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಗುಣ ಉಪಾಸನೆಗಳನ್ನ ಇಲ್ಲಿ ಶಂಕರ್ ನಿರಾಕರಿಸಿದರೆ ಕೇವಲ ವಸ್ತು ದರ್ಶನ, ಆತ್ಮದರ್ಶನ, ಆನಂದ ಸ್ಥಿತಿ, ಕೇವಲ ಆನಂದ ಸ್ಥಿತಿಯನ್ನ ಇಲ್ಲಿ ಅವರು ಅಭಿವ್ಯಕ್ತಿ ಮಾಡಿದ್ದಾರೆ. ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಪ್ರಾಕ್ಟೀಸ್ ಸರಿನೋ ತಪ್ಪನೋ ಅಂತಕ್ಕಂಥದ್ದು ಇನ್ನೊಬ್ಬರನ್ನ ಕೇಳದೇನೆ ಗ್ರಂಥದ ಅನುಭವದಿಂದ ನಿಮಗೆ ನೀವೇ ಮಾರ್ಗದರ್ಶಕರಾಗಿ ಈ ಗ್ರಂಥದ ಆಧಾರದ ಮೇಲೆ, ಅದಕ್ಕೆ ನಮಗೆ ಆಗಮಶಾಸ್ತ್ರ ಅಂತ ಯಾರು ನಮಗೆ ಅಂತಂದ್ರೆ ಈ ಶಾಸ್ತ್ರಗಳೇ ನಮಗೆ ಪ್ರಮಾಣ. ಯಾಕೆಂದ್ರೆ ನನ್ನ ಪ್ರಮಾಣ ನಿಮಗೆ ಅಪ್ಲೈ ಆಗಲ್ಲ, ನಿಮ್ ಪ್ರಮಾಣ ನಮಗ್ ಗೊತ್ತಾಗಲ್ಲ. ಇದು ಸೆಲ್ಫ್ ಆಗಿ ನಡೀತಕ್ಕಂಥ ಅನುಭವ. ಅದಕ್ಕೆ ಎಲ್ಲಿ ತನಕ ಟೀಚರ್ ಬೇಕು ಮತ್ತೆ ಎಲ್ಲಿಂದ ಟೀಚರ್ ಬೇಡ ಅಂತಕ್ಕಂಥದ್ದು ಕೂಡ ಗೊತ್ತಿರ್ಬೇಕು ನಮ್ಗೆ ಎರಡು. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂದ್ರೆ ಕುತ್ಕೊಂಡು ಧ್ಯಾನ ಮಾಡ್ತೀರಿ, ಈ ಧ್ಯಾನ ಮಾಡುವ ಸ್ಥಿತಿಯಲ್ಲಿ ಇಲ್ಲಿ ಆಲಂಬನ ನಿಮ್ಮ ಅನುಭವವೇ ನಿಮ್ಗೆ ಆಲಂಬನ. ಮನಸ್ಸು ನಿಶ್ಚಲಾಗಿರ್ಬೇಕು. ಮತ್ತೆ ಆ ಧ್ಯಾನ ಸ್ಥಿತಿಯಿಂದ ಎದ್ಮೇಲೆ ಕೂಡ ಹೆಂಗ ಈಗ ಕರೆಂಟು ಪವರ್ ಕಟ್ ಆದ ತಕ್ಷಣಕ್ಕ ಫ್ಯಾನ್ ಹೆಂಗ ಒಂದ್ ಸ್ವಲ್ಪ ಹೊತ್ತು ಮೂಮೆಂಟ್ ಇರ್ತದೋ ಹಾಗೆ ಆ ಮನಸ್ಸಿನ ಮೇಲೆ ಆಗಿರ್ತಕ್ಕಂತಹದ್ದು ಬೆಳಕಿನ ಪ್ರಭಾವ ಆ ಧ್ಯಾನದಿಂದ ಎದ್ಮೇಲೆ ಕೂಡ ಇರ್ತದ. ಆ ಸೈಲೆನ್ಸು, ಆ ಆನಂದ. ಸೊ ಇದು ನಮಗೆ ಕನ್ಫರ್ಮ್ ನಾವು ಮಾಡ್ತಕ್ಕಂಥದ್ದು ಸರಿ ಇದೆ ಅಂತ. ಮತ್ತೆ ಅವಾಗ ಏನಾಗುತ್ತೆ, ಹೊರಗಿನ ಯಾವಾಗ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದ ಅನುಭವ ಆಗ್ತಾ ಬರ್ತದ, ಅವಾಗ ಹೊರಗಿನ ಸಂಗತಿಗಳು, ಹೊರಗಿನ ಬಯಕೆಗಳು ಕಡಿಮೆ ಆಗ್ತಾ ಬರ್ತದೆ. ಒಳಗಡೆಗೆ ತೃಪ್ತಿ ಭಾವ ಬೆಳೀತಾ ಬರ್ತದೆ. ಸೊ ಇಂತಹ ಒಂದು ಪ್ರಾಕ್ಟೀಸ್ ಅನ್ನು ಮಾಡಿರ್ತಕ್ಕಂತಹ ಯೋಗಿಯ ಸ್ಥಿತಿಯನ್ನ ನಮಗೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಎಲ್ಲ
ಶ್ಲೋಕಗಳು ಬಹಳ ಕ್ಲಿಷ್ಟವಾಗಿರ್ತಕ್ಕಂಥವು. ಜಸ್ಟ್ ಕೆಲವೊಂದು ಶರಣರ ಮಹಾತ್ಮರ ಅನುಭವದ ಜೊತೆಗೆ ಇದನ್ನು ನಾವು ಸಮೀಕರಿಸಿ ಅರ್ಥ ಮಾಡಿಕೊಳಕ್ ಬಿಟ್ರೆ ನೇರವಾಗಿ ನಮಗೆ ಇವು ಅರ್ಥ ಆಗದಿರತಕ್ಕಂಥವು. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.